ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪುಷ್ಪಲತಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪುಷ್ಪಲತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಸೊ ಪುಷ್ಪಲತಾ ಅವರೇ, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ತುಮಕೂರಿಂದ ಬಂದಿದ್ದೀನಿ. ತುಮಕೂರಿಂದ ಬಂದಿರೋದಾ? ಓಕೆ. ನಮ್ಮ ಖಾನಾವಳಿಯಲ್ಲಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಮೊದಲಿಗೆ ಪುರಿ ಉಪ್ಪಿಟ್ಟು, ನಂತರ ಸ್ಟಫ್ಡ್ ಬೆಂಡೆಕಾಯಿ ಮಾಡ್ತೀನಿ. ಓಕೆ, ಪುರಿ ಉಪ್ಪಿಟ್ಟು. ಪುರಿ ಹೇಳಿದ್ರೆ ಮಂಡಕ್ಕಿ ಹೌದು ಅಲ್ವಾ? ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಓಕೆ. ಸೊ ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ಪುರಿ ಉಪ್ಪಿಟ್ಟು ಮಾಡ್ತೀನಿ ಫಸ್ಟ್. ಪುರಿ ಉಪ್ಪಿಟ್ಟು. ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋಂಥದ್ದು ಸಾಸಿವೆ, ಕರಿಬೇವು, ಕಡಲೆಬೇಳೆ, ಕಡಲೆಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆ ರಸ. ಈ ಪುಡಿನೂ ಹಾಕಬೇಕಾಗುತ್ತೆ. ಇದಕ್ಕೆ ಕಡಲೆ ಬೀಜ ಮತ್ತು ಒಣಮೆಣಸಿನ್ಕಾಯಿ, ಜೀರಿಗೆ ಹುರ್ಕೊಂಡು ಒಗ್ಗರಣೆಗೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು. ಓಕೆ ಓಕೆ, ಸರಿ. ಹಾಗಾದರೆ ಶುರು ಮಾಡೋಣಲ್ಲ? ಓಕೆ ಓಕೆ. ಏನು ಬೇಕು ನಿಮಗೀಗ? ನನಗೊಂದು ಇದು ಕೊಡಿ, ಅದು ಪ್ಯಾನ್ ತಗೊಳ್ಳೋಣ. ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಇವಾಗ ಯಾವ ಫಸ್ಟ್ ಹುರ್ಕೊಳ್ತೀನಿ? ಫಸ್ಟ್ ಹುರ್ಕೊಳ್ತಾ ಇದ್ದೀನಿ. ಇದು ಕಡಲೆ ಬೀಜ ಸ್ವಲ್ಪ ಹಾಕೊಳ್ಳೋಣ. ಓಕೆ. ಸ್ವಲ್ಪ ಒಂದು 5-6 ಒಣಮೆಣಸಿನ್ಕಾಯಿ. ನೀವು ಖಾರ ಮೆಣಸೆ ತಗೊಂಡಿದ್ದೀರಲ್ಲ? ಕೆಂಪು. ಹೌದು, ತುಂಬಾ ಖಾರ ಇರುತ್ತೆ. ಮತ್ತೆ ಸ್ವಲ್ಪ ಜೀರಿಗೆ, ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ. ಅದಕ್ಕೆ ಎಣ್ಣೆ ಹಾಕೋದು ಬೇಡ? ಎಣ್ಣೆ ಬೇಡ, ಡ್ರೈ ಆಗಿ ಹುರ್ಕೊಳ್ಳೋದಷ್ಟೇ. ಈ ಪುಡಿ ಎನ್ಹಾನ್ಸ್ ಮಾಡುತ್ತೆ ಇದ್ರ ಟೇಸ್ಟನ್ನ. ಇದು ಉಪ್ಪಿಟ್ಟು ಅನ್ನೋಕ್ಕಿಂತ ಸ್ವಲ್ಪ ಇದೆಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ರುಚಿ ಬರಲಿ ಅಂತ ಹಾಕೋದು. ಹೌದೌದು, ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಬರೀ ಒಗ್ಗರಣೆ ಹಾಕಿದ್ರೆ ಮಾಮೂಲಿ ಒಗ್ಗರಣೆ ಆ ತರ ಆಗುತ್ತೆ. ಇದು ಸ್ವಲ್ಪ ಕೆಂಪಗಾಗಂಗ್ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇದನ್ನ ಸ್ವಲ್ಪ ಸಣ್ಣ ಜಾರ್ ಕೊಟ್ರೆ ಇದನ್ನ ಪುಡಿ ಮಾಡ್ಕೊಳ್ಳೋದು. ಆಯ್ತು. ಈಗ ಸ್ವಲ್ಪ ಒಂಚೂರು ಬಿಸಿ ಆದ್ರೆ ಸಾಕು. ಸ್ವಲ್ಪ ಕೆಂಪಗೆ ಬಂದ್ರೆ ಸಾಕೋದು. ಈ ಒಣಮೆಣಸಿಕಾಯಿ ಘಾಟ್ ಹೋದ್ಬಿಟ್ರೆ ಸಾಕೋದು ಅಷ್ಟೇ. ಇದಾಯ್ತು. ಈಗ ಇದನ್ನೀಗ ಪುಡಿ ಮಾಡ್ಕೊಂಡ್ಬಿಟ್ರೆ ಡ್ರೈ ಪೌಡರ್ ಅಲ್ವಾ? ಚೆನ್ನಾಗಿ ಪುಡಿ ಆಗಿದೆ. ಅದು ಒಂದ್ ಕಡೆ ಇಟ್ಕೊಂಡ್ಬಿಡೋಣ. ಇದು ಈಗ ಒಗ್ಗರಣೆಗೆ ಅದೊಂದು ನನ್ಗೆ ಬಾಣಲೆ ಕೊಡಿ. ಓಕೆ. ಒಲೆ ಹಚ್ಕೋತೀರಾ? ಒಲೆ ಹಚ್ಕೊಂತೀನಿ. ಸ್ವಲ್ಪ ನಂಗೆ ಆಯಿಲ್ ಕೊಡಿ. ಓಕೆ. ನೋಡ್ಕೊಂಡು ನಮ್ಗೆ ಎಷ್ಟು ಬೇಕು ಒಂದು 4-5 ಟೀ ಸ್ಪೂನ್ ಹಾಕೊಳ್ಳೋಣ. ಓಕೆ. ಮತ್ತೆ ಪುಷ್ಪಲತಾ ಅವರೇ, ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು, ನನ್ಗಿಬ್ರು ಮಕ್ಳಿದ್ದಾರೆ, ಟ್ವಿನ್ಸ್. ಹೌದಾ? ಹೆಣ್ಮಕ್ಳ ಗಂಡ್ಮಕ್ಳ? ಗಂಡ್ಮಕ್ಳು, ಇಬ್ರು ಗಂಡ್ಮಕ್ಳು. ಹೌದಾ? ಓಕೆ ಓಕೆ. ಎಷ್ಟು ದೊಡ್ಡವರು? ಈಗ ಫಸ್ಟ್ PU ಓದ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕೊಳ್ಳೋಣ. ಫಸ್ಟ್ PU ಏನು ಸೈನ್ಸಾ? ಸೈನ್ಸ್ ತಗೊಂಡಿದ್ದೆ. ಹೌದಾ? ಓಕೆ ಓಕೆ. ಸೊ ಅಡುಗೆ ಎಲ್ಲ ನೀವೇ ಮಾಡೋದಾ ಮನೇಲಿ? ಮನೇನಲ್ಲಿ ನಾನೇ ಮಾಡೋದು. ಅಡುಗೆ ಮನೆದು ಇನ್ಚಾರ್ಜ್? ಹೌದು. ಓಕೆ. ಹೊಸ ರುಚಿಗಳೆಲ್ಲ ಟ್ರೈ ಮಾಡ್ತೀರಾ? ಮಾಡ್ತಾ ಇರ್ತೀನಿ. ಎಲ್ಲಿ ಹೇಗೆ ಅಂದ್ರೆ ಕಲಿತೀರಾ? ಟಿವಿ ನೋಡ್ಕೊಂಡ? ಟಿವಿ ನೋಡಿ ಸುಮಾರು ಮಾಡ್ತೀನಿ. ಬುಕ್ಸ್ ನೋಡಿ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ. ಈ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಓಕೆ ಓಕೆ ಓಕೆ. ಮಕ್ಳಿಗೆ ಏನೆಲ್ಲ ತಿಂಡಿ ಮಾಡ್ಕೊಡ್ತೀರಾ? ಅವ್ರು ಏನು ಇಷ್ಟಪಡ್ತಾರೆ? ನಾರ್ಮಲಿ ನಾವು ಉಪ್ಪಿಟ್ಟು, ಚಿತ್ರಾನ್ನ ಆ ಥರ ಮಾಡ್ತೀವಿ. ಸ್ಪೆಷಲ್ ಅಂದರೆ ಅವ್ರಿಗೆ ಆಲೂ ಪರೋಟ ಆ ಥರದ್ದು ಇಷ್ಟ ಆಗುತ್ತೆ. ಅದು ಸ್ವಲ್ಪ ಮಾಡ್ಕೊಡ್ತೀನಿ. ಓಕೆ ಓಕೆ. ಯೂಶಲಿ ಯಾವ ಥರ ಅಂದರೆ ನೀವು ಉತ್ತರ ಕರ್ನಾಟಕದ ಮಾಡ್ತೀರಾ, ದಕ್ಷಿಣ ಕರ್ನಾಟಕನ, ಅಥವಾ ಎಲ್ಲಾ ಟೈಪು ಟ್ರೈ ಮಾಡ್ತೀರಾ? ಎಲ್ಲ ಟೈಪು ಟ್ರೈ ಮಾಡಿದ್ದೀನಿ ನಾನು. ಉತ್ತರ ಕರ್ನಾಟಕದ್ದು ಅಂದರೆ ಜೋಳದ ರೊಟ್ಟಿ, ಎಣ್ಗಾಯಿ ಅದೆಲ್ಲ ಅದನ್ನು ಮಾಡ್ತೀನಿ. ಈಗ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಕೆಂಪಗಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದು ಹಾಕೊಳ್ಳೋಣ. ಬೆಳಿಗ್ಗೆ ತಿಂಡಿಗೆಲ್ಲ ಏನ್ ಮಾಡ್ತೀರಾ? ಅಂದ್ರೆ ಇವಾಗ ಇದು ನೀವೀಗ ಪುರಿ ಉಪ್ಪಿಟ್ಟು ತಿಂಡಿಗೆ ಮಾಡ್ತೀರಾ ಅಥವಾ ಹೇಗೆ? ಅದು ಇದು ಬೆಳಗಿನ ತಿಂಡಿಗೆ ಮಾಡ್ತೀನಿ. ಏನಕ್ಕೆ ಅಂದ್ರೆ ಇದು ಈಸಿ ಅಲ್ವಾ, ಟೈಮ್ ಅಷ್ಟು ತಗೊಳಲ್ಲ. ಇದು ಬೇಗ ಆಗ್ಬಿಡುತ್ತೆ. ಬೇಗ ಹೋಗೋರ್ಗೆ ಬೇಗ ಮಾಡ್ಕೊಟ್ಬಿಡ್ಬೋದು. ಬಾಕ್ಸ್ಗೆಲ್ಲ ಕೊಡ್ಬೇಕಾ ಮನೆಯವರಿಗೆಲ್ಲ? ಹೌದು. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಹಾಕೊಳ್ಳೋಣ.
ಈರುಳ್ಳಿ ಇದು ಸ್ವಲ್ಪ ಕೆಂಪಗಾಗಲಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಂತಲ್ವಾ? ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ. ಕ್ರಂಚಿ ಆಗಿರುತ್ತೆ ಇದು ಮಧ್ಯ ಮಧ್ಯ ಸಿಕ್ಕಿದ್ರೆ. ಯಾವ್ದು ಮಕ್ಕಳಿಗೆ ಯಾವ್ದು ಇಷ್ಟ ನೀವು ಮಾಡಿ ತಿಂಡಿ? ಅಮ್ಮ ಇದ್ ಮಾಡಿ ನಮ್ಗೆ ಬೇಕು ಅಂತ ತಿನ್ನೋದು ಯಾವ್ದಿದೆ? ಇದು ನನ್ನ ದೊಡ್ಡ ಮಗನ್ಗೆ ಫೇವರೆಟ್ ತಿಂಡಿ ಇದು. ಇದಾ? ನಮ್ಮ ಮನೆಯಲ್ಲಿ ಎಲ್ಲರೂ ಇದು ಇಷ್ಟಪಡ್ತಾರೆ. ಆಕ್ಚುಲಿ ನಮ್ಮ ಹಸ್ಬೆಂಡ್ ನಾನು ನೋಡಕ್ ಬಂದಾಗ ಇದನ್ನೇ ಮಾಡ್ಕೊಟ್ಟಿದ್ವಿ. ಅವ್ರು ತಿಂತ ಇದು ಮುಗಿತಾನೆ ಇಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ನಿಮ್ಮ ಮದ್ವೆ ಹುಡುಗಿ ನೋಡಕ್ ಬಂದಾಗ ಇದನ್ನ ಮಾಡ್ಕೊಟ್ಟಿದ್ದ? ಓಕೆ ಓಕೆ. ಅದನ್ನ ತಿನ್ಬಿಟ್ಟೆ ಒಪ್ಬಿಟ್ರು ನಿಮ್ಮನ್ನ? ಹೌದೌದು. ಸಿಮ್ಮಲ್ಲೇ ಹುರಿಬೇಕಾ ಇದನ್ನ? ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಬೇಯಿಸ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟ್. ಈಗ್ಲೂನು ಅವ್ರದ್ದು ಫೇವ್ರೇಟ್ ಇದು ಫಸ್ಟ್ ದಿನದಿಂದ ಈಗನೂ? ಹೌದೌದು. ಇದು 3 ಟೈಮ್ ಕೊಟ್ರು ತಿಂತಾರೆ. ತಿನ್ಬಿಡ್ತಾರ? ಹೌದು. ಈಸಿ ಆಯ್ತು ಬಿಡಿ, ಕೆಲಸ ಕಡಿಮೆ ಆಯ್ತು. ಹೌದು ಅಲ್ವಾ? ಕಷ್ಟದಾದ್ರೂ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ, ಕೆಲಸ ಸ್ಪೆಂಡ್ ಮಾಡ್ಬೇಕು ಟೈಮ್ ಅನ್ನ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಈಗ. ಉಪ್ಪು ಇದು ನೋಡ್ಕೊಂಡು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ರಿ. ಏನಕ್ಕೆ ಅಂದ್ರೆ ಪುರಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಹಂಗಾಗಿ ಜಾಸ್ತಿ ಬೇಡ. ಇದು ಸ್ವಲ್ಪ ಬೇಯ್ಬೇಕಿದು. ಸರಿ ಸರಿ. ಎಣ್ಣೆ ತಿಂಡಿ ಎಲ್ಲ ಇಷ್ಟಪಡ್ತಾರ ಮನೆಯವರು? ಕರ್ದ ತಿಂಡಿ ಎಲ್ಲ ಮಕ್ಳು ತುಂಬಾ ಇಷ್ಟಪಡ್ತಾರೆ, ಬೋಂಡ ಅದೆಲ್ಲ. ಬಟ್ ನಾನು ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಬೇಡ, ಜಂಕ್ ಫುಡ್ ಬೇಡ ಅಂತ ಅವಾಯ್ಡ್ ಮಾಡ್ತೀನಿ. ಮನೆಯಲ್ಲೇ ಆದಷ್ಟು ರವೆ ಉಂಡೆ ಆ ಥರದ್ದು ಮಾಡ್ಕೊಡೋದು, ಕರ್ಜಿಕಾಯಿ. ಏನಕ್ಕೆ ಅಂದ್ರೆ ಹೆಲ್ದಿ ಆಯಿಲ್ ಹಾಕಿ ಮಾಡ್ತೀವಿ ಮನೆಯಲ್ಲಾದ್ರೆ. ನಾನು ಯೂಶುವಲ್ ಆಗಿ ರೈಸ್ ಬ್ರೌನ್ ಆಯಿಲು ಆ ಥರದ್ದು ಯೂಸ್ ಮಾಡ್ತೀನಿ. ಸೋಯಾಬೀನ್ ಆಯಿಲು. ಇನ್ನೇನು ಹಾಕೊಂತೀರಾ ಈಗ? ಇದು ಬೆಂದಿದೆ. ಇದು ಈಗ ಪುಡಿ ಮಾಡಿಟ್ಕೊಂಡಿದೀವಲ್ಲ, ಕಡಲೆ ಬೀಜದ ಪುಡಿ ಹಾಕೊಳ್ಳೋಣ ಇದಕ್ಕೆ. ಇದೊಂದು ಒಂದು ಹೊಸ ಏನಾದ್ರು ಟ್ವಿಸ್ಟ್ ಕೊಡ್ತೀರಾ ಇವಾಗ? ರೆಗ್ಯುಲರ್ ಒಗ್ಗರಣೆ ಹಾಕ್ಬಿಟ್ಟು. ಹೌದು, ಅದು ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾರೆ. ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸ್ವಲ್ಪ ಬೇಯ್ಲಿ ಇದು ಕಡಲೆ ಬೀಜ, ಹೊಂದ್ಕೊಳ್ಳಿ. ಓಕೆ ಸರಿ. ಮಸಾಲೆ ಎಲ್ಲ ಬೆಂದಿದ್ಯಾ? ಹೌದು, ಈಗ ಹೊಂದ್ಕೊಂಡಿದೆ. ಈಗ ಇದಕ್ಕೆ ಈಗ ನೆನ್ಸಿಟ್ಕೊಂಡಿರೋ ಪುರಿ ಹಾಕೊಳ್ಳೋಣ. ಇದು ಇನ್ನೊಂದು ಪುಷ್ಪಲತಾ, ಎಷ್ಟೊತ್ತು ನೆನ್ಸ್ಬೇಕಿದು? ಇದು ಒಂದು 10 ಮಿನಿಟ್ಸ್ ಸಾಕು. ಅಷ್ಟೇನಾ? ಅಷ್ಟೇ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆಮೇಲೆ ಜಾಸ್ತಿ ನೆಂದ್ರೆ ಚೆನ್ನಾಗಿರಲ್ಲ ಅನ್ಕೊಂತೀನಿ. ಇಲ್ಲ, ಇದು ತುಂಬಾ ನೆಂದ್ರೆ ಇದು ಒಡ್ಕೊಂಡ್ಬಿಡುತ್ತೆ, ಪುರಿ ಇಲ್ಲ, ಚೆನ್ನಾಗಿರಲ್ಲ. ನೋಡ್ಕೋಬೇಕು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಳ್ಬೇಕು. ಆಮೇಲೆ ಇದು ಗಟ್ಟಿ ಪುರಿ ತಗೊಂಡಿದ್ದೀರಾ? ಗಟ್ಟಿ ಪುರಿ ಇದು ಸಾಫ್ಟ್ ಬರುತ್ತಲ್ಲ ಇನ್ನೊಂದು ಮಾರ್ಕೆಟ್ ಅಲ್ಲಿ, ಅಂತ ತಗೋಬಾರ್ದು. ಅಂತದ್ ಬೇಡ, ಸ್ವಲ್ಪ ಗಟ್ಟಿದೆ ಆರಿಸ್ಕೊಳ್ರಿ, ಚೆನ್ನಾಗಿರುತ್ತೆ. ಇದು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಿಂಬು ರಸ ಲಾಸ್ಟ್ ಅಲ್ಲಿ. ಮತ್ತೆ ಪುಷ್ಪಲತಾ ಅವರೇ, ಏನ್ ಮಾಡ್ತೀರಾ ಮನೆಯಲ್ಲಿ ಇವಾಗ? ಮಕ್ಕಳಿದ್ದಾರೆ, ಹೊಸ ಹೊಸ ತಿಂಡಿ ಎಲ್ಲ ಮಾಡ್ತೀರಾ? ಅದನ್ನ ಬಿಟ್ಟು ಬೇರೆ ಏನ್ ಹವ್ಯಾಸ ಇದೆ ನಿಮ್ಗೆ? ನನ್ಗೆ ಹಾಡೋದು ಹವ್ಯಾಸ ಇದೆ. ಎಲ್ಲ ಹಾಡ್ತಾ ಇರ್ತೀನಿ, ಎಲ್ಲಾ ತರದ್ದನ್ನು ಹಾಡ್ತೀನಿ ನಾನು. ಎಲ್ಲ ಸಂಗೀತ ಕಲ್ತಿದ್ದೀರಾ? ಕಲ್ತಿದ್ದೀನಿ, ನಂದು ಶಾಸ್ತ್ರೀಯ ಜೂನಿಯರ್ ಆಗಿದೆ ನಂದು. ಹೌದಾ? ಮಕ್ಕಳೆಲ್ಲ ಕಲ್ತಿದಾರ ಸಂಗೀತ ಎಲ್ಲ? ಅವರು ಸ್ವಲ್ಪ ಕಲ್ತಿದ್ದಾರೆ. ಹೌದಾ? ಆದಷ್ಟು ಹೇಳ್ಕೊಟ್ಟಿದ್ದೀನಿ, ದೇವ್ರ ನಾಮ ಅದೆಲ್ಲ. ಈಗ ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳೋಣ. ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗ್ತೀರಾ? ಅಂದ್ರೆ ಏನಾದ್ರೂ ಆರ್ಗನೈಸೇಷನ್, ನಿಮ್ದು ಸಂಸ್ಥೆ, ಸಂಘ ಆತರ ಎಲ್ಲ? ಈಗೆಲ್ಲ ಮಹಿಳೆಗಳೇನು ಅಂದ್ರೆ ಮಹಿಳೆಯರು ಈಗೆಲ್ಲ ಏನಾಗುತ್ತೆ ಅಂದ್ರೆ, ಮಹಿಳೆಯರು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಅವರು ಕೂಡ ಈ ತರ ಸಂಘ ಸಂಸ್ಥೆ ಅಂತ ಏನೋ ಅವ್ರದ್ದು ಟ್ಯಾಲೆಂಟ್ ಇರುತ್ತೆ, ಅದನ್ನ ತೋರ್ಸೋದಕ್ಕೆ ಹೋಗ್ತಾರೆ. ಹಾಗೆ ನೀವು ಎಲ್ಲಿಗೆ ಹೋಗ್ತೀರಾ? ನಾನು ಬಸವ ಕೇಂದ್ರಕ್ಕೆ ಹೋಗ್ತೀನಿ. ಅಲ್ಲಿ ಆಧ್ಯಾತ್ಮ ಉಪನ್ಯಾಸಗಳೆಲ್ಲ ನಡೀತಾ ಇರುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಟೈಮ್ ಆಗಲ್ಲ, ಆದ್ರೂ ಮಾಡ್ಕೊಂಡು ಸ್ವಲ್ಪ ಸತ್ಸಂಗದಲ್ಲಿ ಕಾಲ ಕಳೀತೀನಿ. ವಚನಗಳು ಹಾಡೋದು ಅದೆಲ್ಲ ಮಾಡ್ತೀನಿ. ಹೌದಾ? ಓಕೆ ಓಕೆ. ಹಾಗಾದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಇದು ಆಲ್ರೆಡಿ ಪ್ರೋಸೆಸ್ ಆಗ್ತಾ ಇದೆ ಅಲ್ವಾ? ಓಕೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವ ಕಾಣೆಯ. ಉಳ್ಳವರು ಶಿವಾಲಯವ ಮಾಡುವರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಆ ಕೂಡಲ ಸಂಗಮ
ದೇವ ಕೇಳಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು. ಪುಷ್ಪಲತಾ, ಎಷ್ಟೊಂದು ಚೆನ್ನಾಗಿ ಹಾಡು ಹೇಳಿದ್ರಿ, ಅಂದ್ರೆ ವಚನ ಹೇಳಿದ್ರಿ, ಅಂದ್ರೆ ನಮ್ಮನ್ನ ಯಾವ್ದೋ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ. ತುಂಬಾ ಚೆನ್ನಾಗಿ ಹೇಳ್ತೀರಾ, ಸಂಗೀತ ಕಲ್ತಿದ್ದೀರಾ ಅನ್ನೋದು ಪ್ರೂವ್ ಆಗ್ಬಿಡ್ತಿ ಇವತ್ತು ಖಾನಾವಳಿಯಲ್ಲಿ. ಮಕ್ಳಿಗೆಲ್ಲ ಹೇಳ್ಕೊಡ್ತೀರಾ, ಅಂದ್ರೆ ಸಂಗೀತ ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಕ್ಲಾಸಸ್ ಅಂತ ಏನು ಮಾಡಲ್ಲ, ಅಕ್ಕಪಕ್ಕದ ಮನೆಯವರು ಬಂದು ಕೇಳ್ತಾರೆ, ಸಣ್ಣ ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ. ಹೌದಾ? ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್ ಅಂತೂ, ಅದನ್ನ ಸೆಳೆಯುವ ಶಕ್ತಿ ಇದೆ. ಯಾರಾದ್ರೂ ತನ್ಮಯರಾಗಿ ಕೇಳ್ತಾ ಇರ್ಬೇಕು, ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿರುತ್ತೆ ಈ ತರ ಹಾಡು ತುಂಬಾ ಹೇಳ್ತೀನಿ ಅಂತ ಹೇಳ್ತಾ ಇದ್ರಲ್ವಾ? ಹಾಡ್ಕೋತಾ ಇರ್ತೀನಿ ಮನೆಯಲ್ಲಿ, ಮನಃಶಾಂತಿನೂ ಸಿಗುತ್ತೆ, ಬೇರೆಯವ್ರ ಮನ್ಸಿಗೂ ತೃಪ್ತಿ ಸಿಗುತ್ತೆ. ಮೊದ್ಲೆಲ್ಲ ನಾವು ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ರೆ ದೇವ್ರ ನಾಮಗಳು ಹಾಡ್ತಾ ಕೂರ್ತಾ ಇದ್ವಿ ಮಕ್ಳ ಜೊತೆ. ಸಂಗೀತನೇ ಹಾಗೆ, ಅದೊಂಥರ ಬೇರೆ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದಾಗಿದೆ ಈಗ, ಇದಕ್ಕಿಂತ ಸ್ವಲ್ಪ ಮಂಡಕ್ಕಿ ಹಾಕೋಬಹುದು. ಹೇಗಿದ್ರು ಸ್ವಲ್ಪ ಉಳಿಸಿದ್ರೆ ಅದನ್ನ ನೋಡಿ ನೀವು ಹಾಕೊಳ್ಳೋದು ಅಂತ ನೋಡ್ಕೋಬಹುದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈ ಮಸಾಲೆ ಕಡಿಮೆ ಅನ್ಸಿದ್ರೆ ಜಾಸ್ತಿ ಅನ್ಸಿದ್ರೆ ವೇರಿ ಮಾಡ್ಕೋಬಹುದು. ಸರಿ ಸರಿ. ಈ ಮಂಡಕ್ಕಿಯಲ್ಲಿ ಬೇರೆ ರೀತಿಯ, ಅಂದ್ರೆ ಕೆಲವೊಂದು ಡ್ರೈ ಮಂಡಕ್ಕಿ ಎಲ್ಲ ಮಾಡ್ತಾರಲ್ಲ, ಅಂದ್ರೆ ಯೂಶುವಲ್ ಆಗಿ ಅದು ಮಾಡ್ತೀರಾ ಅಥವಾ ಬೇರೆ ಇನ್ನೇನ್? ಅದು ಮಾಡ್ಬೋದು. ಮಾಮೂಲಿ ಒಗ್ಗರಣೆ ಕೊಟ್ಟು ಕಡಲೆ ಬೀಜ ಮತ್ತೆ ಇದು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಈ ಮಂಡಕ್ಕಿ ಸೇರಿಸ್ಕೊಂಡು ಸಾಯಂಕಾಲ ಸ್ನಾಕ್ಸ್ ತಿನ್ಬೋದು. ಅದನ್ನ ಎಲ್ಲ ಮನೇಲಿ ಮಾಡಿ ಇಟ್ಕೊಳ್ತಾರೆ ಕೆಲವರು, ಆತರ ಮಾಡ್ತೀರಾ? ಒಂದು ಡಬ್ಬದಲ್ಲಿ ಇಟ್ಕೊಂಡು ಬೇಕಾದಾಗ ತಗೊಂಡು ತಿನ್ಬೋದು. ಇದಾಗಿದೆ ಇದು. ನಿಮ್ ಕೊಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತೀನಿ. ಸರಿ ಸರಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ. ಓಕೆ, ನನಗೆ ಕೊಡುವಾಗ ಕರೆಕ್ಟ್ ಹಾಕಿ ಕೊಟ್ಬಿಡಿ. ಅದು ನೀವಂತೂ ಇದನ್ನ ಮಾಡಿ ನೀವ್ ಹೇಳಿದ್ರಿ ನಿಮ್ ಮನೆಯವ್ರಿಗೆ 3 ಸತಿ ಇದನ್ನ ಕೊಟ್ರು, 3 ಹೊತ್ತು ಕೊಟ್ರು ಇಷ್ಟಾನೆ ಅಂತ. ಹೌದು, ನನ್ನ ಮಗನಿಗೂ ಇಷ್ಟ. ನಾನ್ ಇನ್ನು ತಿಂದ್ಬಿಟ್ಟು ನಾನು ಇನ್ನೆಷ್ಟು ಸತಿ ಕೇಳ್ತೀನೋ ಗೊತ್ತಿಲ್ಲ, ನೀವು ಮಾಡ್ಕೊಡ್ಬೇಕು. ಈ ತರ ಬೇರೆ ಮಂಡಕ್ಕಿ ಜೊತೆ ಅವಲಕ್ಕಿನೂ ಎಲ್ಲ ಹಾಕೋಬಹುದು ಅನ್ಕೊಂತೀನಿ ನೋಡಿದ್ರೆ, ಅಲ್ವಾ? ಬೇಯಿಸಿ ಇದಿಟ್ಕೊಂಡ್ರೆ ಅಷ್ಟು ರುಚಿ ಬರ್ಬೋದಾ? ಮಾಡಿದೀರಾ ಟ್ರೈ? ಅವಲಕ್ಕಿ ಜೊತೆ ಏನ್ ಟ್ರೈ ಮಾಡಿಲ್ಲ, ಬಟ್ ಇದ್ರಲ್ಲಿ ಪುರಿ ಉಂಡೆ ಅಂತೆಲ್ಲ ಮಾಡ್ತಾರೆ, ಬೆಲ್ಲ ಹಾಕಿ ಕೊಬ್ಬರಿ ಅದೆಲ್ಲ ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತಾರೆ. ಅದು ತುಂಬಾ ಪೌಷ್ಟಿಕಾಂಶ ಇರುತ್ತೆ ಅದರಲ್ಲಿ, ಐರನ್ ಕಂಟೆಂಟು. ಬೆಲ್ಲ ತುಂಬಾ ಒಳ್ಳೇದು. ಬೆಲ್ಲ ಪ್ಲಸ್ ಇದು ಕೊಬ್ಬರಿ ಹಾಕಿರ್ತೀವಲ್ಲ ಅದರಲ್ಲೂ ಐರನ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಅದು ರಿಚ್ ಫುಡ್ ಆಗುತ್ತೆ. ಅದು ಆಕ್ಚುಲಿ ಬರೀ ಮಾಮೂಲಿ ಪುರಿ ಉಂಡೆನಲ್ಲೇನೆ ನಮ್ಗೆ ಒಂಥರ ರಿಚ್ ವೈಟಮಿನ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ, ಮಾಡ್ಕೊಂಡು ತಿನ್ಬೋದು. ಸೊ ಈಗ ಉಪ್ಪೆಲ್ಲ ಹದವಾಗಿ ಹಾಕ್ಬಿಟ್ಟಿದ್ದೀರಾ? ಈಗ ರೆಡಿ ಆಗಿದೆ ಇದು. ಸ್ವಲ್ಪ ಗಾರ್ನಿಶ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೇಬೇಕು ಯಾವುದಕ್ಕೂ ಅಲ್ವಾ? ಹೌದು, ನೋಡಕ್ಕೂ ಚೆನ್ನಾಗಿರುತ್ತೆ. ಇದ್ರಲ್ಲೂ ಪ್ಲಸ್ ಐರನ್ ಕಂಟೆಂಟು ರಿಚ್ ಆಗಿರುತ್ತೆ ಇದ್ರಲ್ಲಿ. ತಗೊಳ್ಳಿ, ರುಚಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೊ ಮಂಡಕ್ಕಿ ಉಪ್ಪಿಟ್ಟು ರೆಡಿ ಇದೆ. ಓಕೆ, ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಮಂಡಕ್ಕಿ, ಡ್ರೈ ಮಂಡಕ್ಕಿ ಎಲ್ಲ ಇಲ್ಲೆಲ್ಲ ತಿಂದಿದ್ದೀನಿ ತುಂಬಾ ಸಲ, ಎಲ್ಲರೂ ತಿಂದಿರ್ತಾರೆ. ಇದೊಂದು ವಿಭಿನ್ನವಾಗಿ ಮಾಡಿದೀರಾ. ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲದೂ ಒಂದು ಏನೋ ಏನ್ ಹೇಳ್ತಾರೆ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ. ತಿಂದು ಹೇಳ್ತೀನಿ. ತುಂಬಾ ರುಚಿಯಾಗಿದೆ ಅಮ್ಮ. ಎಷ್ಟೊಂದು ಏನದು ಉಪ್ಪಿಟ್ಟು ಎಲ್ಲ ತಿಂದು ಬೋರ್ ಆಗಿದೆ. ಬೇರೆ ರೆಗ್ಯುಲರ್ ರವೆ ಉಪ್ಪಿಟ್ಟು, ಈ ಡ್ರೈ ಮಂಡಕ್ಕಿ, ಅದೊಂದು ವಿಭಿನ್ನವಾಗಿದೆ, ಬೇರೆ ರುಚಿ. ಇದು ತುಂಬಾ ಚೆನ್ನಾಗಿದೆ. ನೀವು ಹೇಳ್ದಾಗೆ ನನಗೆ ಇನ್ನೂ 1-2-3 ಸತಿ ನೀವು ಮಾಡ್ಕೊಡ್ಬೇಕು, ಅಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಇನ್ನೊಂದು ಯಾವುದೋ ಒಂದು ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಪುಷ್ಪಲತಾ, ಇನ್ನೊಂದು ಯಾವ್ದದು? ಅದು ಸ್ಟಫ್ಡ್ ಬೆಂಡೆಕಾಯಿ ಅಂತ. ಸ್ಟಫ್ಡ್ ಬೆಂಡೆಕಾಯಿ ಅಂತನಾ? ಓಕೆ ಪುಷ್ಪಲತಾ ಅವರೇ, ಈಗ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನೀಗ ಸ್ಟಫ್ಡ್ ಬೆಂಡೆಕಾಯಿ ಮತ್ತೆ ಹುರುಳಿಕಾಯಿ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಹೌದಾ? 2 ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವ. ಹೌದು ಹೌದು. ಓಕೆ, ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಈಗ ಸ್ಟಫ್ಡ್ ಬೆಂಡೆಕಾಯಿ ಮಾಡೋಣ. ನನಗೊಂದು ಬೌಲ್ ಕೊಟ್ರೆ ನಾನು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಓಕೆ ಓಕೆ.
ಇದಿವಾಗ ಸ್ಟಫ್ ಬೆಂಡೆಕಾಯಿ ಅಂದ್ರೆ ಯಾವ ತರ ಅದು ಸ್ನಾಕ್ಸ್ ತರನಾ ಯಾವ ತರ ತಿನ್ನೋದು? ಅದು ಸ್ನಾಕ್ಸ್ ತರನೇ ತಿನ್ಬೋದು. ಅದರಲ್ಲಿ ಏನು ಬೇಯಿಸೋಂಗಿಲ್ಲ, ಅದ್ರದ್ದೆಲ್ಲ ಕ್ವಾಲಿಟೀಸ್ ಹೊರ್ಟೋಗ್ಬಿಡುತ್ತೆ ಬೇಯಿಸಿದ್ರೆ. ಯೂಶಲಿ ಯಾವ ತರಕಾರಿನೂ ಬೇಯಿಸಿದ್ರೆ ಹೇಳ್ತಾರೆ ಸ್ವಲ್ಪ ವಿಟಮಿನ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಹುಣಸೆ ರಸ ಹಾಕೊಂಡು ಹುರಿದ್ರೆ ಆ ವಿಟಮಿನ್ಸ್ ಹಂಗೆ ಉಳ್ಕೊಳ್ಳುತ್ತೆ ಅದ್ರಲ್ಲಿ. ಹಂಗಾಗಿ ಇದು ಹಸಿ ತಿಂದ್ರೆ ಇನ್ನೂ ಚೆನ್ನಾಗಿ ನಮ್ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅದ್ರಲ್ಲಿರೋ ಲೋಳೆ ರಸ ನಮ್ ಜಾಯಿಂಟ್ಸ್ ಬೇಕಾಗಿರುತ್ತೆ, ಹಂಗಾಗಿ ಅದು ಯೂಸ್ಫುಲ್. ಅದು ಅಂಟಂಟ್ ಬರುತ್ತಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ, ತಿನ್ನಲ್ಲ, ಬಟ್ ಅದು ತಿನ್ಬೇಕು. ಹೌದು, ಅದು ಹೆಲ್ಪ್ ಮಾಡುತ್ತೆ. ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದ್ಸತಿ ನಾವು ಸಾಮಗ್ರಿಗಳನ್ನ ಪರಿಚಯ ಮಾಡ್ಬಿಡೋಣ, ಏನೆಲ್ಲ ಬೇಕು ಅಂತ. ಎರಡಕ್ಕೂ ನೀವು ಅದನ್ನೇ ಉಪಯೋಗಿಸ್ತೀರಾ? ಎರಡು ಈ ತಿಂಡಿಗಳಿಗೆ ಏನೆಲ್ಲ ಬೇಕು ಅಂತ ಒಮ್ಮೆ ಹೇಳ್ಬಿಡಿ. ಇದಕ್ಕೆ ಕ್ಯಾರೆಟ್ ತುರ್ಕೊಂಡಿರೋದು, ಮತ್ತೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರು, ಮತ್ತೆ ಸಾಲ್ಟು, ನಿಂಬು ರಸ, ಇಷ್ಟು ಬೇಕಾಗುತ್ತೆ ಇದಕ್ಕೆ. ಮತ್ತೆ ನೀವು ಹೇಳಿದ್ರೆ ಎಲ್ಲ ಹಸಿನೇ? ಎಲ್ಲ ಹಸಿನೇ, ಇದೇನು ಬೇಯಿಸೋ ಅಷ್ಟೇ ಏನೂ ಇಲ್ಲ ಇದ್ರಲ್ಲಿ. ಸರಿ ಸರಿ. ಒಂದು ಸ್ಪೂನ್ ಕೊಡಿ, ಅದು ಮಿಕ್ಸ್ ಮಾಡ್ಕೊಂಬಿಡೋಣ. ಕ್ಯಾರೆಟ್ ತುರಿ ಹಾಕೊಳ್ಳೋಣ. ಸೊ ಹಸಿ ಕ್ಯಾರೆಟ್ ಅನ್ನ ಚೆನ್ನಾಗಿ ತೊಳೆದ್ಬಿಟ್ಟು ತುರಿದಿಟ್ಕೊಳ್ಳೋದು. ನೋಡ್ಕೊಂಡು ನಿಮ್ಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಕಾಯಿ ತುರಿ ಸ್ವಲ್ಪ. ಸೊ ಇದಕ್ಕೆ ಒಲೆನೇ ಬೇಡ, ಏನು ಹಚ್ಚಂಗೆ ಇಲ್ಲ, ಗ್ಯಾಸ್ ಉಳಿತಾಯ ಆಗುತ್ತೆ. ಬೋಂಡ ಕರಿಬೇಕು ಅಂದ್ರೆ ನಿಮ್ಗೆ ಒಲೆ ಹಚ್ಚಬೇಕು, ಎಣ್ಣೆ ತಿಂತೀವಿ. ಹೌದು, ಏನದು ಎಣ್ಣೆ ತಿನ್ನೋದು ಎಲ್ಲ ಮಾಡ್ಬಿಟ್ಟು ಅಯ್ಯೋ ನಾನು ಯಾಕೆ ದಪ್ಪ ಆದೆ ಅಂತ ಯೋಚನೆ ಮಾಡೋದು. ಆಮೇಲೆ ಇನ್ನೊಂದಿದೆ ಇದರಲ್ಲಿ, ಬೆಂಡೆಕಾಯಿ ಹಸಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಇದು. ಹಸಿ ಬೆಂಡೆಕಾಯಿ ಒಳ್ಳೇದು, ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಸಾಲ್ಟ್ ಹಾಕೋಣ. ಲಾಸ್ಟಲ್ಲಿ ಸ್ವಲ್ಪ ನಿಂಬು ರಸ. ಈ ತರ ಹಸಿ ತರಕಾರಿದು ಈ ಸ್ಯಾಲೆಡ್ಸ್ ಅದು ಇದೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಾ ಇರ್ತೀನಿ ನಾನು, ಯೂಶುವಲ್ ಆಗಿ ಮಾಡ್ತಾ ಇರ್ತೀನಿ. ಈ ಬೋಂಡಾ ಬಜ್ಜಿ ತಿನ್ನೋ ಬದಲು ಈ ತರ ಮಾಡ್ಕೊಂಡು ತಿಂದ್ರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಬಾಯಿಗೂ ಹಿತವಾಗಿರುತ್ತೆ. ಇದರಲ್ಲಿ ಎಲ್ಲ ಬೀಳುತ್ತೆ ನೋಡಿ, ಖಾರ, ಉಪ್ಪು, ಹುಳಿನೂ ಇದೆ. ಈ ಚುರುಮುರಿಗೆ ಮಾಡೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಇರುತ್ತೆ. ಹಾಗಾಗಿ ತಿನ್ಬೋದು, ಹಸಿದೇ ತಿನ್ಬೋದು, ಮಕ್ಕಳು ಇಷ್ಟಪಟ್ಟು ತಿನ್ಬೋದು. ಆ ಥರ ಟೇಸ್ಟ್ ಕೊಡುತ್ತಿದ್ದು. ಹಸಿ ತರಕಾರಿನೇ ತಿನ್ನಿ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಬರೀ ಒಂದು ಕ್ಯಾರೆಟ್ ಒಂದು ಬೆಂಡೆಕಾಯಿ ತಗೊಂಡು ತಿನ್ನಿ ಅಂದ್ರೆ ಆಗಲ್ಲ, ಇಷ್ಟ ಆಗಲ್ಲ. ಈ ತರ ಎಲ್ಲ ಒಂದು ರುಚಿ ಮಾಡ್ಬಿಟ್ಕೊಟ್ರೆ ತಿಂತಾರೆ. ಹೌದು. ಈಗ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಂಡೆಕಾಯಿಗಳು. ಯಾವ ತರ ಮಾಡ್ಕೊಂಡಿದ್ದೀವಿ ಅಮ್ಮ? ಈ ತರ ಒಂದು ಸ್ಲಿಟ್ ಮಾಡ್ಕೊಳ್ಳೋದು, ಈ ತರ. ಸರಿ ಸರಿ. ಅದ್ರೊಳಗಡೆ ಇದನ್ನ ತುಂಬೋದು, ಫಿಲ್ ಮಾಡೋದು. ಸೊ ಪ್ರತಿದಿನ ಒಂದು ಸ್ಯಾಲಡ್ ಏನಾದ್ರು ಇರುತ್ತಾ ಹಸಿದು ಊಟದ ಜೊತೆ? ನಮ್ಮ ಮನೆಯಲ್ಲಿ ಯಾವಾಗ್ಲೂ ಒಂದು ಪ್ಲೇಟು ಎಲ್ಲ ಸ್ಲೈಸ್ ಹೊಡೆದು ಇಟ್ಬಿಟ್ಟಿರ್ತೀನಿ ನಾನು. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಆಮೇಲೆ ಬೀಟ್ರೂಟು, ಕ್ಯಾರೆಟು, ಏನೇನು ತಿನ್ನಕ್ಕೆ ಇದಾಗತ್ತೆ ಅದೆಲ್ಲ ಇಟ್ಬಿಟ್ಟಿರ್ತೀನಿ ನಾನು. ಊಟದ ಜೊತೆ ಅದನ್ನು ನಮ್ಗೆ ಗೊತ್ತಿಲ್ಲದೇನೆ ಹೋಗ್ತಾ ಇರುತ್ತೆ ಒಳಗಡೆ. ಕರೆಕ್ಟ್. ಊಟದ ಜೊತೆ ಅನ್ನ ಸಾರು ತಿನ್ನುವಾಗ ಅದನ್ನ ಮಧ್ಯೆ ಕಚ್ಕೊಂಡು ಅದ್ರ ಜೊತೆ ತಿಂದಾಗ ನೀವು ಹೇಳ್ದಾಗೆ ನಾವು ಹಸಿ ತಿಂದಿದೀವಿ ಅಥವಾ ಮಕ್ಕಳಿಗೆ ಇಷ್ಟ ಆಗುತ್ತೆ, ಗೊತ್ತೂ ಆಗಲ್ಲ. ಅದು ತಿಂತಾ ಇರ್ತೀವಿ ಅದ್ರ ಜೊತೆನಲ್ಲಿ. ಈ ತರ ಬೇರೆ ಇನ್ನೇನಾದ್ರೂ ತರಕಾರಿ ಸ್ಟಫಿಂಗ್ ಹಾಕೊಳ್ಬೋದಾ? ಇದಕ್ಕೆ ಬರೀ ಕಾಯಿ ತುರಿನಲ್ಲೇ ಈ ತರ ಮಾಡ್ಕೋಬಹುದು. ಸೇಮ್ ಇಂಗ್ರೀಡಿಯೆಂಟ್ಸ್, ಬರೀ ಕಾಯಿ ತುರಿ ಹಾಕೊಳ್ಳೋದಷ್ಟೇನೆ. ಈಗ ತರಕಾರಿ ಇಲ್ಲ ಅಂತ ಅಂದ್ರೆ ಮನೇಲಿ ಇಲ್ಲ, ಖಾಲಿ ಆಗಿದೆ ಅಂದಾಗ ಏನೋ ಒಂದು ಮಾಡ್ಕೋಬೇಕು, ಬೆಂಡೆಕಾಯಿ ಮಾಡ್ಬೋದು. ನಮ್ ಟೇಸ್ಟಿಗೆ ತಕ್ಕನಂಗೆ ನಾವು ಮಾಡ್ಕೊಂಡು ತಿನ್ಬೋದು. ಇದೇ ತರ ಏನ್ ಮಾಡ್ಬೇಕು ಅಂತ ಏನಿಲ್ಲ. ಓಕೆ, ಇದೊಂಥರ ಒಂದು ಐಡಿಯಾ ಕೊಟ್ರಿ, ಅದನ್ನ ಬೇರೆ ಬೇರೆ ವಿಧದಲ್ಲಿ ಮಾಡ್ಬೋದು, ಸೇವನೆ ಮಾಡ್ಬೋದು. ನಮ್ ಕ್ರಿಯೇಟಿವಿಟಿ ಅದೆಲ್ಲ, ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಸ್ಟಫ್ ಬೆಂಡೆಕಾಯಿ ಮಾಡಿ ಇಟ್ಬಿಟ್ಟಿದ್ದೀರಾ. ಹೌದು. ಈಗ ಇನ್ನೊಂದು ಮಾಡ್ತಿರಲ್ಲ, ಇನ್ನೊಂದು ಹುರುಳಿಕಾಯ್ದು ಏನಂತ ಹೇಳಿದ್ರೆ ಹುರುಳಿಕಾಯಿ ಸ್ನ್ಯಾಕು. ಇದು ಅಷ್ಟೇ ಸಂಜೆ ಟೈಮ್ಗೆ ಬೋಂಡಾ ಬದಲಿಗೆ ತಿನ್ನೋದು. ಇನ್ನೊಂದು ಬೋಲ್ ಕೊಟ್ಬಿಟ್ರೆ ನಾನು ಇದು ಮಾಡ್ಕೊಳ್ತೀನಿ, ಮಿಕ್ಸ್ ಮಾಡೋದು. ಇದ್ರಲ್ಲೂ ಮಿಕ್ಸಿಂಗ್ ಇರುತ್ತೆ. ಇದೇ ಸೇಮ್ ಯೂಸ್ ಮಾಡ್ತೀರಾ? ಇಲ್ಲ, ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹುರುಳಿಕಾಯಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಬೀನ್ಸ್ ಅಲ್ವಾ? ರೆಗ್ಯುಲರ್ ಬೀನ್ಸ್. ತುಂಬಾ ಸ್ವಲ್ಪ ಎಳೆದ ಆರಿಸ್ಕೋಬೇಕಾದ್ರೆ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರು, ನಿಮ್ಗೆ ಎಷ್ಟು ಖಾರ ಬೇಕು ಅನ್ಸುತ್ತೋ ಹಾಕೋಬಹುದು, ನಿಮ್ ಟೇಸ್ಟ್ ಅದು. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ.
ಇದಕ್ಕೊಂಥರ ಬೇರೆ ಬಾಯ್ಲ್ಡ್ ವೆಜ್ ಅಂದ್ರೆ ಮಾಡಿ ಇಟ್ಕೋ ವೆಜಿಟೇಬಲ್ಸ್ ಹಾಕ್ಬೋದಾ? ಹಾಕ್ಬೋದು. ಕ್ಯಾರೆಟು, ನಿಮಗೆ ಗೆಡ್ಡೆಕೋಸು ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ಸು ಹಾಕ್ಕೋಬೋದು. ನಿಂಬು ರಸ ಹಾಕ್ತೆ. ಈಗ ನೆಕ್ಸ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ. ಹಸಿ ಈರುಳ್ಳಿ ಇದು ಟೇಸ್ಟ್ ಕೊಡುತ್ತೆ ಇದಕ್ಕೆ. ನೆಕ್ಸ್ಟು ಈ ಹಸಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಹಸಿನ ಹಾಕ್ಬೋದಾ? ಚೆನ್ನಾಗಿರುತ್ತಾ? ಹಾಕ್ಬೋದು. ಏನಕ್ಕೆ ಅಂದರೆ ಇದು ಹೊಟ್ಟೆಲಿರೋ ಹುಳನೂ ಕರಗಿಸುತ್ತೆ ಅಂತಾರೆ ಸಾಸಿವೆ. ಮಕ್ಕಳಿಗೆಲ್ಲ ಈಗ ಇಂಡೈಜೆಷನ್ ಆಗಿ ಆ ಥರ ಎಲ್ಲ ಆಗಿದ್ರೆ ಈ ಸಾಸಿವೆನ ಪೌಡ್ರ್ ಮಾಡಿಬಿಟ್ಟು ಹಾಲ್ಗೆ ಹಾಕ್ಕೊಡ್ತಾರೆ ನಮ್ಮ ಕಡೆ ಎಲ್ಲ. ಹಸಿ ಸಾಸಿವೆನೇ ಪೌಡರ್ ಮಾಡಿ? ಇಲ್ಲ ಹುರಿತಾರೆ ಅವರು. ಬಟ್ ಇಲ್ಲಿ ಹಸಿ ಸಾಸಿವೆನೂ ಅದೇ ಎಫೆಕ್ಟ್ ಕೊಡುತ್ತೆ. ಹೊಟ್ಟೆಲಿರೋ ಹುಳ ಎಲ್ಲ ಇದಾಗತ್ತೆ, ಹೊರಗೆ ಬರುತ್ತೆ. ಈ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಮಕ್ಕಳಿಗೆಲ್ಲ ಜಂತು ಹುಳ ಆ ಥರ ಎಲ್ಲ ಆಗುತ್ತಲ್ಲ, ಅದೆಲ್ಲ ಹೋಗುತ್ತೆ ಇದರಿಂದ. ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕ್ಕೋಬೋದು. ಕೋಸು, ಗೆಡ್ಡೆಕೋಸು ಹಾಕ್ಕೋಬೋದು, ಕ್ಯಾರೆಟು, ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಅದನ್ನ ಇದ್ರಲ್ಲೂ ಅಷ್ಟೇ ನಿಮ್ಮ ಕ್ರಿಯೇಟಿವಿಟಿ ಅದು ಹೆಲ್ಪ್ ಮಾಡಿ. ಒಂದು ಏನ್ ತರಕಾರಿ ಇದೆಯೋ ಅದನ್ನ ಒಂದು ಮಾಡಿ ಕಲಿತಾನೆ ನಾವು ಅಡುಗೆ ಮನೆಯಲ್ಲಿದೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಕಲಿತೀವಿ. ಆಕ್ಚುಲಿ ನಂಗೆ ಅಡುಗೆನೇ ಬರ್ತಿರ್ಲಿಲ್ಲ. ಹೌದಾ? ಮದುವೆ ಆದ್ಮೇಲೆ ನಾನು ಒಂದೊಂದೇ ಕಲ್ತ್ಕೊಂಡಿರೋದು. ಉಪ್ಪಿಟ್ಟು ಸಹ ಮಾಡಕ್ ಬರ್ತಿರ್ಲಿಲ್ಲ. ಅನಿವಾರ್ಯತೆಯಾಗಿ ಒಂದೊಂದೇ ಕಲ್ತು ಆಮೇಲೆ ರುಚಿಯಾಗಿ. ಯಾಕೆಂದ್ರೆ ನಮ್ಮ ಮನೇಲಿ ನಾನೇ ಕೊನೆ ಮಗಳು. ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ಸಾಕಿದ್ರು ನನಗೆ. ಮಗಳಾಗ್ಬಿಟ್ಟು ಅಣ್ಣಂದ್ರು ಅಕ್ಕಂದ್ರು ಎಲ್ಲ ಚೆನ್ನಾಗಿ ನನಗೆ ನೋಡ್ಕೊಂತಾ ಇದ್ರಲ್ಲ, ಹಂಗಾಗಿ ನಾನೇನು ಅಷ್ಟು ಕೆಲಸ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಮದುವೆ ಆದ್ಮೇಲೆ ಅನಿವಾರ್ಯತೆ ಮಾಡ್ಲೇಬೇಕು. ಹೌದು, ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ ಮೇಲೆ. ಓಕೆ. ಆದ್ರೆ ಅವರಿಗೆ ಮಂಡಕ್ಕಿ ನೀವ್ ಹೇಳಿದ್ರಲ್ಲ ಉಪ್ಪಿಟ್ಟು ಕೊಟ್ಬಿಟ್ರೆ ಸಾಕು ಅಂತ. ಹೌದೌದು. ಆದ್ರೆ ಇಷ್ಟಪಟ್ಟು ತಿಂತಾರಲ್ವಾ ಏನ್ ಮಾಡ್ಕೊಟ್ರು? ತಿಂತಾರೆ. ಇಂಥದ್ದೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅದನ್ನು ಹೇಳ್ತಾರೆ. ಉಪ್ಪು ಖಾರ ಹೆಚ್ಚು ಕಡಿಮೆ ಆಗುತ್ತಲ್ವಾ ಒಂದೊಂದ್ಸತಿ, ಅದು ಹೇಳ್ತಾರೆ. ಅಡ್ಗೆ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅಥವಾ ತಿಂದ್ ಮಾತ್ರ ಹೇಳ್ತಾರೆ ಅಷ್ಟೇ. ಒಂದು ಕಾಫಿ ಸಹ ಮಾಡಲ್ಲ. ಅಂದ್ರೆ ಮುದ್ದಿನ ಮಡದಿನೇ ಮಾಡ್ಕೊಡ್ಬೇಕು ಅಂತ. ಓಕೆ, ಸರಿ. ರೆಡಿ ಇದೆಯಾ ಈಗ? ರೆಡಿ ಇದೆ. ಓಕೆ, ಆ ಪ್ಲೇಟ್ ಕೊಟ್ಬಿಟ್ಟಿದ್ದೀನಿ, ಹಾಕೊಳ್ಳೋಣ. ಓಕೆ. ಸೊ ಹುರುಳಿಕಾಯಿ ಸ್ನಾಕ್ಸ್ ರೆಡಿ ಇದೆ. ಇದು ಸಹ ಸ್ಟಫ್ಡ್ ಬೆಂಡೆಕಾಯಿ ರೆಡಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ನೀವು. ಓಕೆ, ಏನೋ ಒಂದು ಸ್ಪೆಷಲ್ ಆಗೇ ಇದೆ. ಯಾವತ್ತು ಈ ಸ್ಯಾಲಡ್ ಅಂತ ಮಾಡ್ಕೊಂಡು ತಿಂದಿದ್ದೀನಿ ನಾನು ಕೂಡ. ನೀವ್ ಹೇಳ್ದಂಗೆ ವೆಯ್ಟ್ ಲಾಸ್ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಇತ್ತೀಚಿನ ಹೆಣ್ಮಕ್ಳಿಗೆ ಎಲ್ರಿಗೂ ಹೆಂಗಸರಿಗೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್ ಅವ್ರಿಗೊಂದು ಕಾನ್ಶಿಯಸ್ ಇರುತ್ತೆ. ಅವಾಗ ಅಪರೂಪಕ್ಕಾದ್ರೂ ತಿನ್ಬೇಕು. ಅದ್ರ ಜೊತೆ ಒಂದು ರುಚಿಯಾಗಿ ಮಾಡ್ಕೊಟ್ಟಿದ್ದೀರಾ, ನೋಡೋಣ. ಹುರುಳಿಕಾಯ್ದಂತೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ನೀವು ಎಳೆದು ತಗೊಂಡಿದ್ದೀರಾ. ಹೌದು, ಹುರುಳಿಕಾಯಿ ನಿಂಬೆಹಣ್ಣು ರಸ ಎಲ್ಲ ಹಾಕ್ಬಿಟ್ಟು ಏನು ಬೇಜಾರೇ ಇಲ್ಲ. ಇದರಿಂದ ಸಾಂಬಾರು ಅದು ಇದು ಮಾಡ್ಕೊಳ್ಳೋದೇ ಬೇಡ. ಪಕ್ಕದಲ್ಲಿ ಪಲ್ಯದಾಗ ಇದನ್ನ ಇಟ್ಕೊಂಡು ತಿನ್ಬೋದು. ಪಲ್ಯದ ಬಗ್ಲೆ ರೀಪ್ಲೇಸ್ಮೆಂಟ್ ಇದು, ಒಳ್ಳೆ ರಿಪ್ಲೇಸ್. ಪಲ್ಯ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಹಿಂಗ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಮುಗಿದೋಯ್ತು, ದಿಢೀರ್ ಅಂತ ರೆಡಿ ಆಗ್ಬಿಡುತ್ತೆ. ಓಕೆ, ಸೊ ಸ್ಟಫ್ ಬೆಂಡೆಕಾಯಿ. ನೀವು ಫಸ್ಟ್ ಹಸಿದ್ ಕೊಟ್ಟಾಗ ಇದೇನಿದು ಹೆಂಗಪ್ಪ ತಿನ್ನೋದು, ಟೇಸ್ಟ್ ನೋಡಿ ಹೇಳ್ತಾರೆ, ಹಸಿದ್ ಕೊಟ್ಬಿಟ್ಟಿದ್ದಾರೆ, ತಿನ್ನಕ್ಕಾಗುತ್ತೋ ಇಲ್ಲೋ ಅನ್ಕೊಂಡೆ. ನಿಜವಾಗ್ಲೂ ಒಂದು ಪ್ಲೇಟ್ ಚೆನ್ನಾಗಿ ಮುಗಿಸ್ಬೋದು, ಅಷ್ಟು ಚೆನ್ನಾಗಿದೆ. ಬೋಂಡಾ ಬಜ್ಜಿ ಬದಲು ತಿನ್ಬೋದು. ಹೌದು, ನೀವ್ ಹೇಳ್ದಂಗೆ ಯಾವಾಗ್ಲೂ ಬೋಂಡಾ ಬಜ್ಜಿ ಊಟ ಮಾಡಿ ಸಾಕಾಗಿರುತ್ತೆ, ತಿಂದು ಸಾಕಾಗಿರುತ್ತೆ. ಅವಾಗ ಬೇಕಾದ್ರೆ ಒಂದಿನ ಇದನ್ನೇ ತಿನ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಏನದು ರುಚಿ ಇದೆ, ಪೌಷ್ಟಿಕತೆನೂ ಇದರಲ್ಲಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 3 ಹೊಸ ಅಡುಗೆಗಳನ್ನ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಪುರಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಪದಾರ್ಥಗಳು: ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ, ಕಡಲೆಬೇಳೆ 2 ಚಮಚ, ಕಡಲೆ ಬೀಜ ಅರ್ಧ ಕಪ್, ಬೆಳ್ಳುಳ್ಳಿ 5 ರಿಂದ 6, ಈರುಳ್ಳಿ ಅರ್ಧ ಕಪ್, ಹಸಿಮೆಣಸಿನಕಾಯಿ 3 ರಿಂದ 4, ಕಾಯಿ ತುರಿ ಸ್ವಲ್ಪ,
ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಿಂಬೆ ರಸ ಸ್ವಲ್ಪ. ಪುರಿ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಕಡಲೆ ಬೀಜ, ಒಣಮೆಣಸಿನಕಾಯಿ, ಜೀರಿಗೆ ಎಲ್ಲವನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಆ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ 4 ರಿಂದ 5 ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಕಡಲೆಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ನಂತರ ಅದಕ್ಕೆ ಅರಿಶಿನ, ಉಪ್ಪು, ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ ನೆನೆಸಿದ ಕಡಲೆಪುರಿ, ನಿಂಬೆ ರಸ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿದರೆ ರುಚಿಯಾದ ಪುರಿ ಉಪ್ಪಿಟ್ಟು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯ 3 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.